ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮನ ಮೂಲಕ ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಲದ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೋದಲ್ಲಿಯೂ ಬಂದಲ್ಲಿಯೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದಲ್ಲಿ ಪ್ರಾರ್ಥಿಸುವವನಾಗಿದ್ದೇನೆ. ದೇವರ ಕರುಣೆ ಪ್ರೀತಿ ಯಾವಾಗಲೂ ಸದಾ ನಿಮ್ಮೊಂದಿಗೆ ಇರಲಿ. ಆಮೇನ್. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 49ನೇ ಅಧ್ಯಾಯ 16ರಿಂದ. ಕೀರ್ತನೆಗಳು 49ನೇ ಅಧ್ಯಾಯ 16ರಿಂದ. ಒಬ್ಬನ ಐಶ್ವರ್ಯವು ಗೃಹವೈಭವವು ವೃದ್ಧಿಯಾದಾಗ ಕಳವಳಿಸಬೇಡ. ದೇವರ ಸ್ತೋತ್ರವಾಗಲಿ. ಈ ಒಬ್ಬನು ಬಹಳ ಬಡ ಸ್ಥಿತಿಯಲ್ಲಿ ಇರ್ತಾನೆ. ಅವನ ಐಶ್ವರ್ಯವು ಜಾಸ್ತಿ ಆಗ್ತಾ ಬರ್ತದೆ. ಅವನ ಐಶ್ವರ್ಯವಂತನಾಗ್ತಾನೆ, ಹಣವಂತನಾಗ್ತಾನೆ. ಆಗ ನಾವು ಯಾವಾಗಲೂ ಅದಕ್ಕಾಗಿ ಹೊಟ್ಟೆ ಕಿಚ್ಚು ಪಡಬಾರ್ದು. ಅಯ್ಯೋ, ಅವ್ರಿಗೆ ಹಾಗಾಯಿತು, ಹೀಗಾಯಿತು, ಅಷ್ಟು ಆಸ್ತಿ ಇತ್ತು, ಏನು ಇತ್ತಿಲ್ಲ, ಈಗ ನಾವು ಹಾಗೆ ಇದ್ದೇವೆ, ಹೀಗೆ ಇದ್ದೇವೆ, ಅವರು ಬಹಳ ಅಷ್ಟು ಹಣವಂತರಾದರು ಅಂತೇಳಿ ನಾವು ಯಾವಾಗಲೂ ಹೊಟ್ಟೆ ಕಿಚ್ಚು ಪಡಬಾರ್ದು, ಕಳವಳಗೊಳ್ಳಬಾರ್ದು. ಯಾಕಪ್ಪ ಹೀಗಿಂತ ಯೋಚನೆ ಮಾಡಬಾರದು. ಕಾರಣ ಅದು ಎಲ್ಲವೂ ಬರುವುದು ದೇವರಿಂದಲೇ. ಒಳ್ಳೆ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಒಳ್ಳೆ ರೀತಿಯಲ್ಲಿ ಬಂದ ಐಶ್ವರ್ಯ ಅದು ದೇವರಿಂದಲೇ. ಅದು ಅವರಿಗೆ ಆಶೀರ್ವಾದ, ಶಾಂತಿ, ಸಮಾಧಾನ, ನೆಮ್ಮದಿಯನ್ನು ತರುತ್ತದೆ. ಅವರ ಮಕ್ಕಳನ್ನು ಕೂಡ ದೇವರು ಆಶೀರ್ವಾದ ಮಾಡ್ತಾರೆ. ಒಂದು ವೇಳೆ ಕೆಟ್ಟ ರೀತಿಯಲ್ಲಿ ಇವತ್ತು ರಾಜಕಾರಣದಲ್ಲಿ ನಾನಾ ರೀತಿಯಲ್ಲಿ ಕೊಲೆ ಮಾಡಿಸ್ತಾರೆ. ಸೋಲಿಗೆ ಸರ್ಕಾರದ ಹಣವನ್ನು ಕೊಳ್ಳೆ ಹೊಡೆಯೋದು, ಇನ್ನೊಬ್ಬರಿಗೆ ಮೋಸ ಮಾಡುವಂಥದ್ದು, ಅಥವಾ ಇವತ್ತು ರೌಡಿಗಳಾದರೆ ಕೊಲೆ ಮಾಡಿಬಿಟ್ಟು ನಾನಾ ಐಶ್ವರ್ಯವಂತರಾಗ್ತಾರೆ. ಹಾಗೆ ಒಬ್ಬೊಬ್ಬರು ನಾವು ವ್ಯಾಪಾರದಲ್ಲಿ ಕೂಡ ಮೋಸ ಮಾಡಿ ನಾನಾ ಥರದಲ್ಲಿಯೂ ಐಶ್ವರ್ಯವಂತರಾಗ್ತಾರೆ. ಇದೇ ರೀತಿಯಲ್ಲಿ ಕೂಡ ಏನಾಗ್ತದೆ, ನಾನಾ ರೀತಿಯಲ್ಲಿ ಐಶ್ವರ್ಯವಂತರು ಆಗ್ತಾರೆ. ಅದಕ್ಕೂ ತೀರ್ಪು ಕೊಡೋರು ಯಾರಿದ್ದಾರೆ? ದೇವರಾಗಿದ್ದಾರೆ. ಆಗ ಯಾವುದೇ ಕಾರಣಕ್ಕೂ ನಾವು ಅಲ್ಲಿ ಅವರ ಬಗ್ಗೆ ಕಳವಳಗೊಳ್ಳಬಾರದು, ಏನು ಮಾತಾಡಬಾರದು, ಹೊಟ್ಟೆ ಕಿಚ್ಚು ಪಡಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರತಿಯೊಂದಕ್ಕೂ ದೇವರು ತೀರ್ಪು ಕೊಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಹಲ್ಲೆಲೂಯಾ. 17. ಅವನು ಸಾಯುವಾಗ ಏನು ತೆಗೆದುಕೊಂಡು ಹೋಗಲಾರನಷ್ಟೇ ಅವನ ವೈಭವ ಅವನೊಡನೆ ಹೋಗುವುದಿಲ್ಲ. ನೋಡಿ, ಆಸ್ತಿ ಪಾಸ್ತಿ ಅವನು ಸಾಯುವಾಗ ಎಷ್ಟೇ ಕೋಟಿ ಇದನ್ನು ಬಹಳ ಸಲ ನಾವು ತಿಳ್ಕೊಂಡಿದ್ದೇವೆ. ಒಬ್ಬೊಬ್ಬರು ಮಂತ್ರಿಗಳು, ದೊಡ್ಡ ದೊಡ್ಡ ರಾಜಕಾರಣಿಗಳು, ಮತ್ತು ದೊಡ್ಡ ದೊಡ್ಡ ಐಶ್ವರ್ಯವಂತರು ಸಾಯುವಾಗ ಅವರಿಗೆ ಎಷ್ಟೆಷ್ಟೋ ಗಂಧದ ಎಣ್ಣೆಗಳನ್ನ ಹಾಕ್ತಾರೆ, ಏನೇನೋ ಮಾಡ್ತಾರೆ, ಎಷ್ಟೋ ಲಕ್ಷ ಖರ್ಚು ಮಾಡ್ತಾರೆ, ಎಷ್ಟೋ ಮಾಯ ಮಂತ್ರ ಹೋಮಗಳನ್ನ ಮಾಡ್ತಾರೆ, ಮಂತ್ರಾದಿಗಳನ್ನ ಕಳಿಸ್ತಾರೆ, ಶವಕ್ಕೆ ಪೂಜೆ ಮಾಡಿಸ್ತಾರೆ. ಏನು ತೆಗೆದುಕೊಂಡು ಹೋಗುವುದಿಲ್ಲ. ಅವರವರು ಮಾಡಿದ ಪಾಪ ಕರ್ಮ ಬದಲಾಗುವುದಿಲ್ಲ. ಹೋಗುವಾಗ ತಗೊಂಡು ಹೋಗುವಂಥದ್ದು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಏನು ಒಳ್ಳೆಯದು ಮಾಡಿದ್ದಾರೋ ಇತರರಿಗೆ ಅದನ್ನೇ ತೆಗೆದುಕೊಂಡು ಹೋಗುವಂಥದ್ದು. ಏನು ಅನ್ಯಾಯ ಕರ್ಮ ಮಾಡಿದ್ದಾರೋ ಅದನ್ನೇ ತೆಗೆದುಕೊಂಡು ಹೋಗುವಂಥದ್ದು. ಆವಾಗ ಆಸ್ತಿ ಪಾಸ್ತಿ ಅವರು ಎಷ್ಟಾದರೂ ಕೂಡ ದೇವರು ದರ್ಶನ ಕೊಟ್ಟ ಮೇಲೆ ಕೂಡ ಇವತ್ತು ಅನೇಕರು ದೇವರನ್ನು ಅರಿತವರು, ರಾಜಕಾರಣಿಗಳು ಆಗಿ ಕೂಡ, ಇತರ ವ್ಯಾಪಾರಸ್ಥರು ಆದರೂ, ದೊಡ್ಡ ಉದ್ಯೋಗಸ್ಥರು ಆದರೂ ಕೂಡ ನಾನಾ ರೀತಿಯಲ್ಲಿ ದೇವರ ವಾಕ್ಯಕ್ಕೆ ಅವಿಧೇಯರಾಗಿ ಎಷ್ಟೆಷ್ಟೋ ಕೋಟೇಶ್ವರಾಗಿದ್ದಾರೆ. ಆಗ ಇವರೆಲ್ಲರೂ ಪರಲೋಕಕ್ಕೆ ಹೋಗಲಿಕ್ಕೆ ಖಂಡಿತವಾಗಿ ಸಾಧ್ಯ ಇಲ್ಲ. ಎಷ್ಟೋ ಜನರನ್ನ ಕೊಲೆ ಮಾಡಿಸಿ ಏನೇನೋ ಮಾಡಿಕೊಂಡಿದ್ದಾರೆ. ಖಂಡಿತವಾಗಿ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೂ ತೀರ್ಪು ಇದೆ. ಆಗ ನಾವು ಜೀವಿತ ಕಾಲದಲ್ಲಿರುವಾಗ ನಮಗೆ ಆಸ್ತಿ ಪಾಸ್ತಿ ಬೇಡವಾ, ನಮ್ಮ ಮಕ್ಕಳಿಗೆ ಸಂಪಾದನೆ ಮಾಡಿ ಇಡೋದು ಬೇಡವಾ ಅಂತೇಳಿ ಒಂದು ಪ್ರಶ್ನೆ ಬರ್ಬೋದು, ಕೇಳ್ಬೋದು. ಖಂಡಿತವಾಗ್ಲೂ ಬೇಕು. ನಾವು ಸಂಪಾದನೆ ಮಾಡಿ ನಮ್ಮ ಮಕ್ಕಳಿಗೆ, ಅವರ ಮಕ್ಕಳಿಗೆ ಸಂಪಾದನೆ ಮಾಡಿ ಇಡಲೇಬೇಕು. ಅದು ಕೂಡ ದೇವರು ಹೇಳಿದ್ದಾರೆ, ನೀವು ನಿಮ್ಮ ಮಕ್ಕಳಿಗೆ ಸಂಪಾದನೆಯನ್ನು ಮಾಡಿ ಇಡಿ, ಅವರ ಮಕ್ಕಳಿಗೆ ಮಾಡಿ ಇಡಲಿ, ಹಾಗೆ ಅವರ ಮಕ್ಕಳಿಗೆ ಮಾಡಿ ಇಡಲಿ ಅಂತ ದೇವರು ತಾನೇ ಈ ಮಾತನ್ನು ಹೇಳಿದ್ದಾರೆ. ಆಗಿರುವಾಗ ಅದು ಯಾವ ರೀತಿಯಲ್ಲಿ? ಒಳ್ಳೆ ರೀತಿಯಲ್ಲಿ
ಇನ್ನೊಬ್ಬರಿಗೆ ಮೋಸ, ದಗ, ಅನ್ಯಾಯ ಮಾಡದೆ ಅಧಿಕಾರಿಗಳಾದರೆ ಇನ್ನೊಬ್ಬರಿಗೆ ದಗ, ಮೋಸ, ಸರ್ಕಾರದ ಸುಳ್ಳು ಸರ್ಟಿಫಿಕೇಟು, ಆಧಾರಗಳನ್ನ ಮಾಡಿಕೊಂಡು ಲಂಚ ತಗೊಂಡುಕೊಳ್ಳೋ, ಒಬ್ಬರನ್ನ ಹಾಳು ಮಾಡಿ ಇನ್ನೊಬ್ಬರನ್ನ ಒಳ್ಳೇದು ಮಾಡೋದು, ವ್ಯಾಪಾರದಲ್ಲಿ ಕೂಡ ನಾನಾ ರೀತಿಯಲ್ಲಿ ಬೇಕಾದಷ್ಟು ಲಾಭ ಮಾಡಿಕೊಂಡು ದಗ, ಮೋಸ, ಅನ್ಯಾಯ ಮಾಡಿಕೊಂಡು ಕಳ್ಳ ವಸ್ತುಗಳನ್ನ ಮಾರಾಟ ಮಾಡಿಕೊಂಡು ಕಳ್ಳ ಕಂಪ್ನಿಗಳು, ಕಳ್ಳ ಫ್ಯಾಕ್ಟ್ರಿಗಳನ್ನ ಮಾಡಿಕೊಂಡು ಅದರಲ್ಲಿಯೂ ದಗ, ಮೋಸ ಮಾಡುವಂಥದ್ದು, ಬಡ್ಡಿಗೆ ಹಣ ಕೊಡುವಂಥದ್ದು, ಅದೇ ರೀತಿ ಬಡವರ ಆಸ್ತಿ ಪಾಸ್ತಿಗಳನ್ನು ದೋಚಿಕೊಳ್ಳುವಂಥದ್ದು, ಕೂಲಿ ಕೆಲಸ ಮಾಡಿಸಿಕೊಂಡು ಸರಿಯಾಗಿ ಸಂಬಳ ಕೊಡದಿರುವಂಥದ್ದು ಅಥವಾ ಸಂಬಳ ತಗೊಂಡು ಸರಿಯಾಗಿ ಕೂಲಿ ಮಾಡದೇ ಇರುವಂಥದ್ದು, ನಾನಾ ರೀತಿಯಲ್ಲಿ ಅನ್ಯಾಯ ಮಾಡಿದ್ದು ಖಂಡಿತವಾಗಿ ಯಾರ ಜೊತೆಲಿ ಬರುವುದಿಲ್ಲ. ಅದೆಲ್ಲ ನ್ಯಾಯ ತೀರ್ಪಿಗೆ ಪಾತಾಳಕ್ಕೆ ಹೋಗುವುದೇ ಅದರಲ್ಲಿ ಗತಿ. ಒಳ್ಳೆ ರೀತಿಯಲ್ಲಿ ಮಾಡಿದ ಸಂಪಾದನೆ ಮಾತ್ರ. ಈಗ ನೋಡಿ, ದೇವರೇ ಮನುಷ್ಯನ ಅವತಾರವೆತ್ತಿ ಬಂದಾಗ ಬೈಬಲಲ್ಲಿ ಜಕರಿಯ ಅಂತೇಳಿ ಒಂದು ಇನ್ಕಮ್ ಟ್ಯಾಕ್ಸ್ ಆಫೀಸರ್ ಇದ್ದ. ಅವನ ಹೆಸರು ಏನಾಗಿದೆ, ಜಕರಿಯ ಅಂತೇಳಿ. ದೇವರ ಮಾತನ್ನ ಕೇಳಿ ಇವರು ಯಾರಪ್ಪ, ನಾನು ಇವ್ರನ್ನ ನೋಡ್ಬೇಕಲ್ಲ ಅಂತೇಳಿ ಅವರ ಬೋಧನೆಯನ್ನ ಕೇಳಿ ಅವರೊಂದು ಗಿಡ್ಡ ಮನುಷ್ಯ ಅವರನ್ನು ನೋಡಕ್ಕೆ ಒಂದು ಮರದ ಮೇಲೆ ಹತ್ತಿದ. ಆವಾಗ ದೇವರು ಏನ್ ಮಾಡಿದ್ರು, ಅವನ ಪಶ್ಚಾತ್ತಾಪ ಪಟ್ಟ ಅವನ ಪಾಪನ್ನು ಅರ್ಥ ಮಾಡಿಕೊಂಡ. ಆಗ ದೇವರವನ ಮನಸ್ಸನ್ನು ಅರಿತುಕೊಂಡು ಅದೇ ಮರದ ಬುಡಕ್ಕೆ ಹೋಗಿ ಜಕ್ಕಾಯನೇ ಇಳಿದು ಬಾ ಎಂಬುದಾಗಿ ಕರೆದರು. ಆವಾಗ ಅವನು ಇಳಿದು ಬಂದು ಏನು ಹೇಳಿದ, ನಾನು ಯಾರಂದಾದರೂ ಅನ್ಯಾಯವಾಗಿ ಕಸಿದುಕೊಂಡಿದ್ದರೆ ಅದರ 4ರಷ್ಟು ನಾನು ಹಿಂದಕ್ಕೆ ಕೊಡುತ್ತೇನೆ ಎಂಬುದಾಗಿ ಒಪ್ಪಿಕೊಂಡ. ಆಗ ದೇವರು ಒಂದೇ ಮಾತು ಹೇಳಿದ್ರು, ಇಂದು ಈ ಮನೆ ಉದ್ಧಾರವಾಯಿತು ಅಂತ. ದೇವರ ನಮಗೆ ಸ್ತೋತ್ರ. ಅವನು ಯಾಕಂದ್ರೆ ಇವತ್ತು ನಿಜವಾಗಿ ನಾವು ನೋಡ್ತೇವೆ, ಇನ್ಕಮ್ ಟ್ಯಾಕ್ಸ್ ನಾನಾ ಥರದ ಸಂಘ ಸಂಸ್ಥೆಗಳು ಆಫೀಸುಗಳು ಇದ್ದಾವೆ. ಆಫೀಸರ್ಗಳು ಅವರು ಬಹಳ ಅನ್ಯಾಯ ಮಾಡುತ್ತಾರೆ. ಬೇಕಾದ ಕೋಟಿ ಮಾಡ್ತಲೇ ಇದ್ದಾರೆ. ರಾಜಕಾರಣಿಗಳು ಲಂಚ ತೆಗೆಯೋರು, ಬಡ್ಡಿಗೆ ಹಣ ಕೊಡೋರು, ರಾಷ್ಟ್ರವನ್ನೇ, ದೇಶವನ್ನೇ, ರಾಜ್ಯವನ್ನೇ, ಸರ್ಕಾರವನ್ನು ಕೂಡ ಕೊಳ್ಳ ಹೊಡೆಯೋರು, ಕಳ್ಳ ರೆಕಾರ್ಡ್ಸ್ಗಳನ್ನ ಮಾಡಿಕೊಳ್ಳೋರು, ನಾನಾ ರೀತಿ ಬೇಕಾದಷ್ಟು ಇದೆ, ಎಲ್ರಿಗೂ ಗೊತ್ತಿದೆ. ಆಗ ದೇವರು ಏನು ಮಾಡಿದ್ರು, ಜಕರಿಯನ್ನ ಹುಡುಕಿಕೊಂಡು ಅಲ್ಲಿಗೆ ಹೋದ್ರು. ಆಗ ಅದೇ ಮಾತು ಹೇಳಿದಾಗ ಇಂದು ಈ ಮನೆ ಉದ್ಧಾರ ಆಯಿತು. ಇದು ದೇವರ ವಾಕ್ಯವನ್ನ ಕೇಳಿ ಪಶ್ಚಾತ್ತಾಪ ಪಟ್ಟು ಆಗ ಅದರ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ. ಒಂದು ವೇಳೆ ಅವರು ಇರ್ಬೋದು, ಇಲ್ಲದಿರ್ಬೋದು, ಅನಾಥ ಮಕ್ಕಳು, ಅನಾಥ ವೃದ್ಧರು, ನಿರ್ಗತಿಗರಿಗೆ, ಬಡ ಬಗ್ಗರಿಗೆ ಸಹಾಯ ಮಾಡುವಂಥದ್ದು, ಅದನ್ನ ದಾನ ಧರ್ಮ ಮಾಡುವಂಥದ್ದು, ಆ ತಪ್ಪುಗಳನ್ನು ಒಪ್ಪಿಕೊಳ್ಳುವಂಥದ್ದು. ಮುಂದೆ ಆ ಕೆಲಸ ಮಾಡದಿದ್ದರೆ ಯೇಸು ಸ್ವಾಮಿ ದೇವರು ಜಕ್ಕಾಯನಿಗೆ ಹೇಳಿದ ಹಾಗೆ ಇಂದು ಈ ಮನೆ ಉದ್ಧಾರ ಆಯಿತು. ಹಾಗಂತ ಮನೆ ಮಾತ್ರ ಉದ್ಧಾರ ಆಗಲು ಸಾಧ್ಯ, ಇಲ್ಲದ್ರೆ ಖಂಡಿತವಾಗಿ ಉದ್ಧಾರ ಆಗಲು ಸಾಧ್ಯವೇ ಇಲ್ಲ. ಅದಕ್ಕೆ ಸಾಯುವಾಗ ಏನು ತೆಗೆದುಕೊಂಡು ಹೋಗುವುದಿಲ್ಲ. ಅನ್ಯಾಯದಲ್ಲಿ ಮಾಡಿದ ಆಸ್ತಿ ಪಾಸ್ತಿ, ಅನಾಚಾರದಲ್ಲಿ ಮಾಡಿದ್ದು ಎಷ್ಟೋ ಇವತ್ತು ಎಂತೆಂಥೋ ರಾಜಕಾರಣಿಗಳನ್ನ, ಎಂತೆಂಥೋ ಪೂಜಾರಿಗಳನ್ನ, ಮಠಾಧೀಶ್ವರಗಳನ್ನ, ಬ್ರಾಹ್ಮಣರುಗಳನ್ನ, ಏನೇನೋ ಎಂತೆಂಥೋ ದೇವಸ್ಥಾನಗಳನ್ನ ಏನೇನೋ ನಾವು ನೋಡಿದ್ದೇವೆ. ಕದ್ದು ಕಳ್ಳ ಕದಿಯೋದು, ಸಂಪಾದನೆ ಮಾಡುವಂಥದ್ದು ಒಳ್ಳೆ ರೀತಿಯಲ್ಲಿ ಆಗಿದ್ದು ಮಾತ್ರ ಅವರು ಅನುಭವಿಸ್ತಾರೆ. ಅವರ ಮಕ್ಕಳು ಅನುಭವಿಸ್ತಾ ಹೋಗ್ತಾರೆ. ಇರುವಂಥ ಸ್ವಲ್ಪ ಆಸ್ತಿ ಪಾಸ್ತಿಯಲ್ಲಿ ಶಾಂತಿ ಸಮಾಧಾನದಲ್ಲಿ ಒಳ್ಳೆ ರೀತಿಯಲ್ಲಿ ಅವರು ಜೀವನ ಸಾಗಿಸ್ತಾ ಇದ್ದಾರೆ. ಆದರೆ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದವನಿಗೆ ಬೇಕಾದಷ್ಟು ಅವನು ಕೋಟೇಶ್ವರ ಆಗಿರ್ಬೋದು, ಕಡೆಗೆ ಅವನಿಗೆ ಏನಾಗ್ತದೆ, ರಾತ್ರಿ ಇಡೀ ನಿದ್ದೆ ಇಲ್ಲ. ಯಾರು ನಾಳೆ ಏನು ಹೇಳ್ತಾರೋ, ಎಲ್ಲಿ ಬರ್ತಾರೋ, ಎಲ್ಲಿ ಕೊಲೆ ಮಾಡ್ತಾರೋ, ಎಲ್ಲಿ ಕೇಸ್ ಹಾಕ್ತಾರೋ, ಎಲ್ಲಿ ನನ್ನ ರೈಡ್ ಮಾಡ್ತಾರೋ, ಎಲ್ಲಿ ಕೆಟ್ಟ ಹೆಸರು ನಮಗೆ ಬರ್ತದೋ ಅಂತ ಹೇಳುವಂಥದ್ದು. ರಾತ್ರಿ ಇಡೀ ಅವರಿಗೆ ನಿದ್ದೆ ಇಲ್ಲ. ಅವರು ಎಲ್ಲಿಯಾದರೂ ಹೋಗಬೇಕಾದ್ರೆ ಬರಬೇಕಾದ್ರೆ ಅವರಿಗೆ ಪೊಲೀಸ್ನವರು ಜೊತೆಯಲ್ಲಿ ಆ ರಕ್ಷಕರು ಬೇಕೇ ಬೇಕು. ರೌಡಿಗಳ ಗ್ಯಾಂಗ್ ಅವರಲ್ಲಿ ಇದ್ದೇ ಇರುತ್ತದೆ. ಕಾರಣ ಅವರು ಮಾಡಿದಂಥ ಪಾಪ ಭಯಗಳು. ಆದರೆ ಒಳ್ಳೆ ರೀತಿಯಲ್ಲಿ ಶಾಂತಿ ಸಮಾಧಾನದಲ್ಲಿ ಇರುವವರು, ಅದರಲ್ಲಿ ಆಸ್ತಿ ಪಾಸ್ತಿ ಗಳಿಸುವವರು, ಯಾವುದೇ ತೊಂದರೆ, ಯಾರಿಗೂ ತೊಂದರೆ ಮಾಡಿದವರಿಗೆ ಅವರಿಗೆ ಯಾರಿಗೂ ಬೇಕಾಗಿಲ್ಲ. ರಾತ್ರಿ ಒಳ್ಳೆ ನಿದ್ದೆ ಮಾಡ್ತಾರೆ, ಬೆಳಿಗ್ಗೆ ಹೇಳ್ತಾರೆ, ಸಂತೋಷವಾಗಿ ಇರ್ತಾರೆ. ಎಷ್ಟೇ ರಾತ್ರಿ ಆದರೂ ಒಬ್ಬರೇ ಹೋಗ್ತಾರೆ ಬರ್ತಾರೆ, ಯಾವುದೇ ಭಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅನ್ಯಾಯದ ಆಸ್ತಿ ಪಾಸ್ತಿಗಳು ಯಾವಾಗಲೂ ನಿಲ್ಲುವುದಿಲ್ಲ. ಇದುವೇ ನೋಡಿ, ಇವತ್ತು ಯಾವುದರಲ್ಲಿ ಆದರೂ ತೊಂದರೆ ಮಾಡಿದಾಗ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು, ಕೋರ್ಟು ಕಚೇರಿ, ಜೈಲು, ಮಕ್ಕಳು ಹಾಳಾಗೋದು, ಜೈಲಲ್ಲಿ ಕೊಳೆಯುವಂಥದ್ದು, ಜಾಮೀನಲ್ಲಿ ಹೊರಗಡೆ ಬರುವಂಥದ್ದು, ಕಡೆಗೆ ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗಿಂತ ಮಕ್ಕಳನ್ನು ಕೂಡ ಬೆನ್ನಟ್ಟಿಕೊಂಡು ಹೋಗ್ತದೆ. ತಾಯಿಯ ಪಾಪ ಅಳಿದು ಹೋಗದಿರಲಿ.
ಒಂದು ವೇಳೆ ತಾಯಂದಿರು ಪಾಪ ಮಾಡಿದ್ರು ಕೂಡ ಅದು ಕೂಡ ಏನಾಗ್ತದೆ, ಬೆನ್ನಟ್ಟಿಕೊಂಡು ಬರ್ತದೆ. ದೇವರ ನಂಬಿಕೆ ಸ್ತೋತ್ರಗಳ ಆಸ್ತಿ ಎಲ್ಲ ಇತರರ ಪಾಲಾಗ್ತದೆ, ಸಿಕ್ಕುವುದೇ ಇಲ್ಲ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಕ್ಕೆ ಅವನು ಸಾಯುವಾಗ ಏನೂ ತೆಗೆದುಕೊಂಡು ಹೋಗಲಾರನಷ್ಟೇ, ಅವನ ವೈಭವ ಅವನೊಡನೆ ಹೋಗುವುದಿಲ್ಲ. ಎಂಥ ಅರಸರಾಗಲಿ, ಅವನು ಎಂಥವರಾಗಲಿ, ಎಂಥ ಅರಮನೆ ಇರಲಿ, ಎಂಥ ವೈಭವ ಇರಲಿ, ಎಂಥ ಸಿಂಹಾಸನ ಇರಲಿ, ಏನು ಹೋಗುವುದಿಲ್ಲ. ಮಾಡಿದ ಒಳ್ಳೆಯದು ಕೆಟ್ಟದ್ದು ಅದುವೇ ಹೋಗುವುದು. ದೇವರ ನಂಬಿಕೆ ಸ್ತೋತ್ರವಾಗಲಿ. ಎಂತೆಂಥವ್ರನ್ನ ಇವತ್ತು ನಮ್ಮ ರಾಜ್ಯದ ಸೊತ್ತನ್ನು ಹಾಳು ಮಾಡಿಕೊಂಡು, ಕಬ್ಬಿಣದ ಅದರನ್ನು ಕಳ್ಳ ರೆಕಾರ್ಡ್ ಮಾಡಿಕೊಂಡು, ಎಲ್ಲೆಲ್ಲಿಯೋ ಕದ್ದು ಮಾರಿಕೊಂಡು, ಎಷ್ಟೋ ಜನರನ್ನ ಕೊಲೆ ಮಾಡಿಸಿ ಓಡಿಸಿ, ರೌಡಿಗಳನ್ನ ಇಟ್ಟುಕೊಂಡು, ಎರಡೆರಡು ಹೆಲಿಕಾಪ್ಟರ್ಗಳನ್ನ ಇಟ್ಟುಕೊಂಡ್ರು, ಊಟ ಮಾಡಲು ಬೆಳ್ಳಿ ಬಟ್ಟಲುಗಳನ್ನೇ ಮಾಡಿಕೊಂಡ್ರು, ಸ್ನಾನ ಮಾಡೋಕ್ಕೆ ಬಿಸ್ಲೇರಿ ವಾಟರ್ಗಳನ್ನೇ ಬಳಸ್ತಾ ಇದ್ರು. ಬೆಳಿಗ್ಗೆ ಗಂಡ ಹೆಂಡತಿ ಸ್ನಾನ ಮಾಡಿ ಟಿಫನಿಗಾಗಿ ಹೆಲಿಕಾಪ್ಟರ್ ತಗೊಂಡು ಬೆಂಗಳೂರಿಗೆ ಬಂದು ಹೋಗ್ತಾ ಇದ್ರು. ಇಂಥವರ ಪರಿಸ್ಥಿತಿ ಕಡೆಗೆ ಏನಾಯಿತು? ಜೈಲಲ್ಲಿ ಕೈದಿಗಳೊಂದಿಗೆ ವಾಸ ಮಾಡುವಾಗ ಆಯಿತು. ಜೈಲಲ್ಲಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎಂತೆಂಥ ಸಿನಿಮಾದಲ್ಲಿ ಕುಣಿದವರು ಕೂಡ, ಚಿತ್ರ ನಟಿಯರು ಕೂಡ ಜೈಲು ಹೋಗಿ ಜೈಲು ಪಾಲಾಗಿ ಅಲ್ಲಿ ಈ ಹೊತ್ತು ಜೈಲನ್ನು ತಿಂತಾ ಇದ್ದಾರೆ. ಕೈದಿಗಳೊಂದಿಗೆ ಇದ್ದಾರೆ, ಕಣ್ಣೀರು ಹಾಕ್ತಲೇ ಇದ್ದಾರೆ. ಎಲ್ಲಿ ಹೋಯ್ತು ಅವರ ವೈಭವ? ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ದೇವರಿಂದ ಬರುವಂಥ ಶಿಕ್ಷೆ. ಬಹಳ ಚೆನ್ನಾಗಿದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಆದ್ದರಿಂದ ದೇವರ ದರ್ಶನವಾದ ಮೇಲೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಆ ಸರ್ವ ಸೃಷ್ಟಿಕರ್ತನಾದ ದೇವರನ್ನ, ಆ ಯೇಸು ಕ್ರಿಸ್ತನನ್ನ, ಅಥವಾ ಇದು ಪರಮಾತ್ಮ ಭಗವಂತನನ್ನ ಅಲ್ಲ, ದೇವರನ್ನೇ ಹಿಂಬಾಲಿಸಿ ನಾವು ಹೋಗಬೇಕಾಗಿದೆ. ಆಯಾಯ ಆದದ್ದು ಗ್ರಂಥಗಳಲ್ಲಿ ಇರುವಂಥ ಹೆಸರುಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 18ನೇ ವಚನ. ಸಿರಿ ಬಂದಾಗ ಹೆರರ ಹೊಗಳಿಕೆ ತಪ್ಪದು ಎಂಬಂತೆ ಅವನು ಜೀವಮಾನದಲ್ಲಿ ಆತ್ಮ ಸ್ತುತಿಯಿಂದಲೂ ಜನಸ್ತುತಿಯಿಂದಲೂ ಕೂಡಿದವನಾದರೂ ಪಿತೃಗಳ ಬಳಿಗೆ ಸೇರಿ ಅವರಂತೆ ಎಂದಿಗೂ ಬೆಳಕನ್ನು ಕಾಣದೆ ಇರುವನು. ನೋಡಿ, ಜನಕ್ಕೆ ಸ್ತೋತ್ರ. ಅವನು ಎಷ್ಟೇ ಆಸ್ತಿವಂತ, ಎಷ್ಟೇ ವೈಭವ ಏನೇ ಇದ್ದರೂ ಜೀವಮಾನ ಇರುವಾಗ ಅವನಿಗೆ ಖಂಡಿತವಾಗಿ ಏನು ಮಾಡ್ತಾರೆ, ಬಹಳ ಜನ ಇವತ್ತು ಉದಾಹರಣೆಗೆ ಸರಿಯಾಗಿ ಒಳ್ಳೆ ರೀತಿಯಲ್ಲಿ ನ್ಯಾಯವಂತರಾಗಿ ನೀತಿವಂತರಾಗಿ ಜೀವಿಸುವಾಗ, ಮಾತಾಡುವಾಗ ಅವರೊಂದಿಗೆ ಯಾವ ಜನಗಳು ಇರುವುದಿಲ್ಲ, ಅವರನ್ನು ಹೊಗಳುವುದಿಲ್ಲ, ಅವರಿಗೊಂದು ಆತ್ಮಸ್ತುತಿ ನಮಸ್ಕಾರ ಹೇಳೋದಿಲ್ಲ, ಗೌರವ ಕೊಡುವುದಿಲ್ಲ. ಅದೇ ಇವತ್ತು ಒಬ್ಬ ಈ ಲೋಕದ ವಿಷಯದಲ್ಲಿ ದುಷ್ಟನಾಗಿ, ಕೆಟ್ಟವನಾಗಿ, ಅನೀತಿವಂತನಾಗಿದ್ದರೆ ಅವನ ಹಿಂದೆ ಜೈ ಹಾಕ್ಕೊಂಡು ಬಹಳ ಜನ ಹೋಗ್ತಾರೆ. ಹಿಂದೆ ಮುಂದೆ ಅವನಿಗೆ ರಕ್ಷಣೆಗೆ ವಾಹನಗಳು ಬಹಳ ಜನ ಇರ್ತಾರೆ. ಆದರೆ ಖಂಡಿತವಾಗಿ ಅವನ ತೀರ್ಪು ಈ ಲೋಕದಲ್ಲಿ ಆಗಿ ಹೋಯಿತು. ನಿಜವಾಗಿ ಭೂಲೋಕದಲ್ಲಿ ಒಳ್ಳೆ ರೀತಿಯಲ್ಲಿ ದೇವರು ಆರಿಸಿಕೊಂಡಾಗ, ದೇವರ ವಾಕ್ಯಕ್ಕೆ ನಡೆದು ದೇವರು ಯಾರನ್ನು ನಡೆಸ್ತಾರೋ, ಇದ್ದಿದ್ದನ್ನ ಇದ್ದಾಗೆ, ಕಂಡಿದ್ದನ್ನ ಕಂಡಾಗೆ ನ್ಯಾಯವನ್ನು ಮಾತಾಡ್ತಾ ಹೋಗ್ತಾರೋ, ಅವರ ಹಿಂದೆ ಯಾರು ಇಲ್ಲ, ಅವರಿಗೆ ನಮಸ್ಕಾರ ಇಲ್ಲ, ಗೌರವ ಇಲ್ಲ, ಮಾತಾಡೋರು ಇಲ್ಲ. ಆದರೆ ಅವರಿಗೆ ಮಹಿಮೆ ಯಾರಿಂದ ಬರ್ತದೆ? ಅವರಿಗೆ ದೇವರಿಂದ ಘನತೆ ಬರ್ತದೆ. ಅವರು ಮತ್ತು ದೇವರ ಆತ್ಮಕ್ಕೆ ಶಾಂತಿ ಸಿಗ್ತದೆ. ಇವರಿಗಾದರೂ ಈ ಭೂಲೋಕದಲ್ಲಿ ಅವರ ಎಲ್ಲ ಇದು ವೈಭವಗಳು ಈ ಭೂಲೋಕದಲ್ಲಿ ಅವರಿಗೆ ಮುಗಿದು ಹೋಯಿತು. ಆಡಂಬರಗಳು. ಇದು ಬೈಬಲಲ್ಲಿ ಲೂಕ 16ನೇ ಅಧ್ಯಾಯದಲ್ಲಿ ಈ ವಿಷಯಗಳು ಬರೆಯಲ್ಪಟ್ಟಿವೆ. ದೇವರ ನಂಬಿಕೆ ಸ್ತೋತ್ರವಾಗಲಿ. ಹಾಗೆ ಖಂಡಿತವಾಗಿ ಇದರಲ್ಲಿ ಕೂಡ ನಾವು ತಿಳ್ಕೊಳ್ಬೇಕು, ಯಾರು ಈ ಲೋಕದಲ್ಲಿ ಅನಾಚಾರ ಅನ್ಯಾಗಿರ್ತಾರೋ ಅವರ ಹಿಂದೆ ಬಹಳ ಜನ ನಮಸ್ಕಾರಗಳು, ಗೌರವಗಳು, ಹೋಮಾಲೆ, ವೈಭವ, ಹಿಂದೆ ಮುಂದೆ ರೌಡಿಗಳು, ಅವರಿಗೆ ರಕ್ಷಣೆ. ಆಗ ಏನಾಗಿದೆ, ಅವರ ಒಳ್ಳೆಯವರ ಹಿಂದೆ ಯಾರೂ ಇರುವುದಿಲ್ಲ. ಇಲ್ಲಿ ನಾವು ತಿಳ್ಕೊಳ್ಬೇಕು. 1 ಪೇತ್ರ 4ನೇ ಅಧ್ಯಾಯ 6ನೇ ವಚನ ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಅವರು ಭೂಲೋಕದಲ್ಲಿ ಇರುವಾಗಲೇ ಯಾವ ಕಡೆ ಹೋಗ್ತಾರೆ ಅಂತ ಅವರನ್ನು ತಿಳಿದುಕೊಳ್ಳಬಹುದು. ಅದಕ್ಕೆ ದೇವರು 10 ದಶಾಜ್ಞೆಗಳನ್ನು ಸೀನಾಯಿ ಬೆಟ್ಟದಲ್ಲಿ, ಅಂದರೆ ಹಿಮಾಲಯ ಪರ್ವತದಲ್ಲಿ, ಮೋಶೆ ಅಂದರೆ ನೀರಿನಿಂದ ಎತ್ತಲ್ಪಟ್ಟವನು ಆ ಮನುಷ್ಯನ ಮೂಲಕ ಕೊಟ್ಟಿದ್ದು, ಅದನ್ನೇ ಬಸವಣ್ಣನವರು ಕೂಡ ಸಾರಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅವರು ಬೆಳಕನ್ನು ಕಾಣದೆ ಹೋಗುವರು. ನಾಡ್ದು ನರಕದಲ್ಲಿ ನ್ಯಾಯ ತೀರ್ಪು ಬಹಳ ಇದೆ. ಇದು ಬೈಬಲ್ ಅಲ್ಲಿ ಶಾಪಗಳು ಬಹಳ ಇವೆ. ಯಶಾಯನ ಗ್ರಂಥದಲ್ಲಿ ಅಂತೂ ಯಶಾಯನ ಮೂಲಕ ದೇವರು ಹೇಳಿದ್ದಾರೆ, ನಿನಗಾಗಿ ಪಾತಾಳವು ಬಾಯಿ ತೆರೆದು ಕೂತಿದೆ, ಯಾವಾಗ ಬರ್ತೀಯ ಅಂತೇಳಿ ನಿನಗೆ ಕಾಯ್ತಾ ಇದೆ ಎಂಬುದಾಗಿ.
ಮಾರ್ಕ 9ನೇ ಅಧ್ಯಾಯ 48ನೇ ವಚನದಲ್ಲಿ ನಾವು ಇದನ್ನು ಓದಿಕೊಳ್ಳಬಹುದು. ಪಾತಾಳದಲ್ಲಿ ಸುಡುವ ಬೆಂಕಿ ಆರೋದಿಲ್ಲ, ಕಚ್ಚುವ ಹುಳು ಸಾಯೋದಿಲ್ಲ. ಯೆಶಾಯನ ಗ್ರಂಥದಲ್ಲಿ ಕೂಡ ಇದನ್ನೇ ಬರೆಸಲ್ಪಟ್ಟಿದ್ದಾರೆ. ಅವರ ವೈಭವ ಎಲ್ಲ ಇಲ್ಲಿ ಮುಗಿದು ಹೋಯಿತು, ದಾನ ಇಲ್ಲ, ಧರ್ಮ ಇಲ್ಲ, ನಾನು ನಾನು ನನಗೆ ನನಗೆ ಎಂಬುದಾಗಿ, ಆದರೆ ತೀರ್ಪು ಆಗಿ ಹೋಗಿದೆ ಅಂತ. ಒಳ್ಳೆಯದು ಕೆಟ್ಟದ್ದು ಮಾತ್ರ ಸಾಯುವಾಗ ಬರೋದು. ವರ್ಷ ವರ್ಷ ತಿಥಿ ಮಾಡೋದು, ವರ್ಷ ವರ್ಷ ಕೋಳಿ ಕೊಯ್ಯೋದು, ವರ್ಷ ವರ್ಷ ಹೋಳಿಗೆ ಇಡೋದು, ಪಾಯಸ ಕೊಡೋದು, ಬಟ್ಟೆ ಕೊಡೋದು, ಬಿರಿಯಾನಿ ಮಾಡೋದು, ಇದೇನೂ ಪ್ರಯೋಜನಕ್ಕೆ ಬರುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 1 ಕೊರಿಂಥಿಯ 5ನೇ ಅಧ್ಯಾಯ 10ನೇ ವಚನದಲ್ಲಿ ಅಪೊಸ್ತಲನಾದ ಪೌಲರು ಕೂಡ ಅದನ್ನು ಹೇಳಿದರು. ಕೊರಿಂಥ ಸಭೆಯಲ್ಲಿ ಅವರವರು ಮಾಡಿದ ಒಳ್ಳೆಯದಕ್ಕಾಗಲಿ ಕೆಟ್ಟದಕ್ಕಾಗಲಿ ಮಾತ್ರ ನ್ಯಾಯ ತೀರ್ಪಿಗಾಗಿ ಯೇಸು ಕ್ರಿಸ್ತನ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು. ಅಂದರೆ ಪರಮಾತ್ಮ ಭಗವಂತ ನ್ಯಾಯ ತೀರ್ಪಿಗಾಗಿ ಬರುವಾಗ ಅವರ ಮುಂದೆ ನಿಲ್ಲೋದು, ಒಳ್ಳೆಯದು ಕೆಟ್ಟದಕ್ಕೆ ನ್ಯಾಯ ತೀರ್ಪು, ಒಂದು ನರಕ ಒಂದು ಸ್ವರ್ಗ ಅಂತೇಳಿ. ಬಾಕಿ ಯಾವುದು ಏನೂ ನಡೆಯುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 20ನೇ ವಚನ. ವಿವೇಕಹೀನ ಮನುಷ್ಯನು ಎಷ್ಟು ಘನವಾದ ಪದವಿಯಲ್ಲಿದ್ದರೂ ಪಶುಗಳಂತೆ ಇಲ್ಲವಾಗುತ್ತಾನೆ. ವಿವೇಕಹೀನ ಜ್ಞಾನ ತಿಳುವಳಿಕೆ ತಿಳಿಸಪಡಿಸಿದರೂ ತಿಳಿದವನು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸದ ಹೋದರೆ, ತನ್ನ ಆತ್ಮ ಶರೀರ ಪ್ರಾಣವನ್ನು ಒಪ್ಪಿಸಿಕೊಡದ ಹೋದರೆ ಅವನು ಎಂಥ ಐಶ್ವರ್ಯವಂತ, ಎಂಥ ಕೋಟೀಶ್ವರನೇ ಆಗಿರಬಹುದು. ಖಂಡಿತವಾಗಿ ಇವತ್ತಿಡೆ ಉದಾಹರಣೆಗೆ ನೋಡುವಾಗ ಟಾಟಾ, ಬಿರ್ಲಾ ನಮ್ಮ ಭಾರತ ದೇಶದಲ್ಲಿ 1ನೇ ಹಣಕಾಸಿನವರು, ಅವರು ಕೂಡ ದೇವರಿಗೆ ವಿಧೇಯರಾಗದೆ ಹೋದರೆ ನರಕಕ್ಕೆ ಹೋಗುತ್ತಾರೆ. ಎಂಥ ಅಧಿಕಾರಿಗಳೇ ಆಗಿರಲಿ, ಪಶುಗಳಂತೆ ಇಲ್ಲವೋ ಆಗುತ್ತಾರೆ, ಅಂದರೆ ಸಂಪೂರ್ಣ ನಾಶವಾಗಿ ಬಿಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದವನ್ನು ಹೊಂದುವುದೇ ನಿಜವಾದ ದೇವರ ಕರುಣೆ, ಪ್ರೀತಿಯನ್ನು ನಾವು ಪಡೆದುಕೊಳ್ಳಲು ಸಾಧ್ಯ. 49ನೇ ಕೀರ್ತನೆ ಮುಕ್ತಾಯವಾಯಿತು. 50ನೇ ಕೀರ್ತನೆಗೆ ಹೋಗೋಣ. ಇದರ ಸಾರಾಂಶ: ದೇವರು ಸದಾಚಾರವನ್ನೇ ಮೆಚ್ಚುವನೆಂಬುದು ಅಸಾಫನ ಕೀರ್ತನೆ. ಇದರೊಳಗೆ ಅಸಾಫ ಎಂಬ ಒಂದು ವ್ಯಕ್ತಿಯನ್ನು ಆರಿಸಿಕೊಂಡು ದೇವರು ಅವರ ಮುಖಾಂತರ ಹೇಳಿಸಿದಂಥದ್ದು. ಅಂದರೆ ದೇವರು ಒಳ್ಳೆಯದನ್ನೇ ಮೆಚ್ಚುತ್ತಾರೆ ಹೊರತು ಅನ್ಯಾಯ ಅನಾಚಾರವನ್ನ ಮೆಚ್ಚುವುದಿಲ್ಲ ಅಂತ. 50ನೇ ಅಧ್ಯಾಯ 1ನೇ ವಚನ. ದೇವನಾದ ಯೆಹೋವನು ಪೂರ್ವದಿಂದ ಪಶ್ಚಿಮ ದಿಕ್ಕಿನವರೆಗೂ ಇರುವ ಭೂ ನಿವಾಸಿಗಳೆಲ್ಲರನ್ನು ತನ್ನ ಸನ್ನಿಧಿಯಲ್ಲಿ ಬರಬೇಕೆಂದು ಆಜ್ಞಾಪಿಸುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸರ್ವ ಸೃಷ್ಟಿಕರ್ತನಾದ ದೇವರು ಅಂದರೆ ಪರಮಾತ್ಮನು, ಭಗವಂತನು, ಯೇಸು, ಅಲ್ಲಾಹ್ ಅಕ್ಬರು ದೇವರಾಗಿದ್ದಾರೆ. ಆಯಾ ಗ್ರಂಥದಲ್ಲಿ ಒಂದೊಂದು ಹೆಸರುಗಳು, ಬೇರೆ ಬೇರೆ ಹೆಸರುಗಳು ಕೂಡ ಇವೆ. ಇದು ಬೇಕಾದಷ್ಟು ಸಲ ತಿಳಿದುಕೊಂಡಿದ್ದೇವೆ ನಾವು. ಅವರು ಏನು ಮಾಡಿದ್ದಾರೆ? ಪೂರ್ವದಿಂದ ಪಶ್ಚಿಮದವರೆಗೆ, ಅಂದರೆ ಇಡೀ ಜಗತ್ತಿನಲ್ಲಿ ಇರುವಂಥ ಪ್ರತಿಯೊಬ್ಬರು ನನ್ನ ಬಳಿಗೆ ಬರಬೇಕು, ನನ್ನ ಮಾತನ್ನು ಬಿಡಬೇಕು, ಲೋಕದ ವಿಷಯ ಕೆಟ್ಟ ವಿಷಯಗಳನ್ನು ಬಿಡಬೇಕು, ಅವರು ಶಾಂತಿ ಸಮಾಧಾನವನ್ನು ಹೊಂದಿಕೊಳ್ಳಬೇಕು, ಅವರ ಮಕ್ಕಳು ಕೂಡ ಅದೇ ರೀತಿ ಆಶೀರ್ವಾದ ಪಡೆದುಕೊಳ್ಳಬೇಕು. ನ್ಯಾಯ ತೀರ್ಪಿನ ದಿವಸ ಯಾರು ನರಕಕ್ಕೆ ಹೋಗಬಾರದು, ನನ್ನೊಂದಿಗೆ ಇರಬೇಕೆಂಬುದಾಗಿ ದೇವರು ಇವತ್ತು ಅನೇಕ ಜನರನ್ನು ಆರಿಸಿಕೊಂಡು ಒಂದೊಂದು ಗ್ರಂಥಗಳಲ್ಲಿ, ಉದಾಹರಣೆಗೆ ಇದು ಬೈಬಲಿನಲ್ಲಿ ಇವತ್ತು ಫಾದರ್ಗಳು ಅಂತ ಹೇಳ್ತಾರೆ, ಪಾಸ್ಟರ್ಗಳು, ಸೇವಕರುಗಳು ಅಂತ ಹೇಳ್ತಾರೆ, ಗುರೂಜಿಗಳು, ಸ್ವಾಮೀಜಿಗಳು, ಮಠಾಧೀಶರುಗಳು, ಬ್ರಾಹ್ಮಣರುಗಳು ಮತ್ತು ಮುಸ್ಲಿಂ ಗ್ರಂಥದಲ್ಲಿ ಕೂಡ ನಾನಾ ರೀತಿಯಲ್ಲಿ ದೇವರು ಆರಿಸಿಕೊಂಡಿದ್ದಾರೆ. ಆದರೆ ಎಲ್ಲವರನ್ನು ನಿಜವಾಗಿ ಆರಿಸಿಕೊಂಡವರ ಮುಖಾಂತರ ಇವತ್ತು ಸತ್ಯವನ್ನೇ ತಿಳಿಸ್ತಾರೆ. ಯಾರೊಬ್ಬರು ನಾಶವಾಗಬಾರದು, ಎಲ್ಲರೂ ನನ್ನ ಬಳಿಗೆ ಬರಬೇಕು ಅಂತೇಳಿ ಎಲ್ಲರನ್ನು ದೇವರ ಒಂದು ಯೋಜನೆಯಾಗಿದೆ. ಅದಕ್ಕೆ ದೇವರು ಇವತ್ತು ಕೆಲವರನ್ನು ಆರಿಸಿಕೊಂಡು ಸತ್ಯವೇ ತಿಳಿಸ್ತಾರೆ. ಅನೇಕರು ಸುಳ್ಳು ಹೇಳಿಕೊಂಡು ದಗ ಮೋಸ ಮಾಡಿಕೊಂಡು ಹಣ ಸಂಪಾದನೆ, ಅಂಧಕಾರ, ಐಶ್ವರ್ಯಮಯ ಜೀವನ, ಅವರ ಹೆಂಡತಿ ಮಕ್ಕಳ ಜೀವನ, ಬೇಕಾದಾಗ ಆಸ್ತಿ ಬಂಗಾರಗಳನ್ನ ಮಾಡಿಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಖಂಡಿತವಾಗಿ ದೇವರ ಹೆಸರುಗಳನ್ನ ಎತ್ತುತ್ತಾರೆ. ಇವತ್ತು ಕುರಾನ್ ಓದ್ತಾ ಇದ್ದಾರೆ, ಬೈಬಲ್ ಬೋಧನೆ ಮಾಡ್ತಾ ಇದ್ದಾರೆ, ಕುರಾನ್ ಬೋಧನೆ ಮಾಡ್ತಾ ಇದ್ದಾರೆ, ಮಹಾಭಾರತ, ಭಗವದ್ಗೀತೆ, ವೇದಗಳ ಪುರಾಣ ಉಪದೇಶ ಕೂಡ ಮಾಡಬಹುದು. ಆದರೆ ಅವರ ನಡೆ ನುಡಿ ಕ್ರಿಯೆಯಲ್ಲಿ ಇಲ್ಲ. ಕಾರಣ ಅವರ ಮನಸ್ಸು ಲೋಕದ ಕಡೆಗಿದೆ. ಅಂಥವ್ರನ್ನ ದೇವರು ಆರಿಸಿಕೊಳ್ಳಲಿಲ್ಲ ಎಂಬುದಾಗಿ ನಾವು ಹಿಂದೆ ಕೂಡ ತಿಳ್ಕೊಂಡಿದ್ದೇವೆ. ದೇವರಿಂದ ಆಯ್ಕೆಗೊಂಡವರು ಖಂಡಿತ ಯಾವುದಕ್ಕೂ ಆಸೆ ಪಡದೆ, ಹಿಂದೆ ಮುಂದೆ ನೋಡದೆ, ಬೆಂಕಿಯ ಚೂರಿನ ಹಾಗೆ ಇವತ್ತು ಅವ್ರು ಏನು ಮಾಡ್ತಾರೆ? ವಾಕ್ಯವನ್ನ, ಜೀವ ಮತ್ತು ಮರಣ, ಶಾಪ ಮತ್ತು ಆಶೀರ್ವಾದ ಎರಡನ್ನು ಒಟ್ಟಿಗೆ ತಿಳಿಸಿಕೊಂಡು ಹೋಗ್ತಾ ಇರ್ತಾರೆ. ಯಾವುದಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ, ಆಸೆ ಪಡೋದಿಲ್ಲ, ಮುಲಾಜಿ ಇಡುವುದಿಲ್ಲ. ಅಂಥವರ ಮೂಲಕ ಏನು ಮಾಡ್ತಾರೆ? ಇವತ್ತು ದೇವರು ಎಲ್ಲ ಕಡೆಯವರು ನಮ್ಮ ಕಡೆಗೆ ಬರಬೇಕು ಅಂತೇಳಿ ತಿಳಿಸ್ತಾರೆ. ಅದು ಒಂದೇ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.
ಅದರಲ್ಲಿಯೂ ಮುಖ್ಯವಾಗಿ ದೇವರು ಯಾರನ್ನು ಆರಿಸಿಕೊಳ್ತಾರೋ, ಯಾರನ್ನು ಕರೆದಿದ್ದಾರೋ ಅಂಥವರಿಗೆ ಪ್ರತ್ಯೇಕವಾಗಿ ತಿಳಿಯಪಡಿಸ್ತಾರೆ. ಅಂಥವರು ಸ್ವಲ್ಪ ತಪ್ಪಿ ಹೋದಾಗಲೂ ಅವರಿಗೆ ಶಿಕ್ಷೆ ಕೊಟ್ಟು ದೇವರ ಬಳಿಗೆ ತಂದೆ ತರ್ತಾರೆ. ಇದು ಕೂಡ ದೇವರ ಮಾತು ಗ್ರಂಥಗಳಲ್ಲಿ ಬರೆಯಲ್ಪಟ್ಟಿದೆ. ದೇವರು ನಮಗೆ ಸ್ತೋತ್ರವಾಗಲಿ. ಅದೇ ಇವತ್ತು ಆರಿಸಿಕೊಳ್ಳುವಂಥದ್ದು, ತಿಳಿದುಕೊಳ್ಳುವಂಥದ್ದು, ಖಂಡಿತವಾಗಿ ತಿಳಿಸುವಂಥದ್ದು ಇದುವೇ ಆಗಿದೆ. ಯಾರೊಬ್ಬರು ನಾಶವಾಗಬಾರ್ದು ಅಂತೇಳಿ ದೇವರ ಒಂದು ಪ್ರೀತಿಯಾಗಿದೆ. ದೇವರ ನಮಗೆ ಸ್ತೋತ್ರ. ಅದಕ್ಕೆ ನಾನಾ ಗ್ರಂಥಗಳ ಮೂಲಕ, ನಾನಾ ಥರದ ಜನಗಳ ಮೂಲಕ ಆ ಜನರನ್ನು ದೇವರು ಆದುಕೊಂಡು ಅದನ್ನೇ ಇವತ್ತು ತಿಳಿಯಪಡಿಸುವುದಾಗಿದೆ. 2ನೇ ವಚನ, ಅತ್ಯಂತ ರಮಣೀಯವಾದ ಚಿಯೋನಿನಲ್ಲಿರುವ ದೇವರು ಪ್ರಕಾಶಿಸುತ್ತಾನೆ. ಅತ್ಯಂತ ರಮಣೀಯವಾದ ಚಿಯೋನಿನ ದೇವರು ಪ್ರಕಾಶಿಸುತ್ತಾನೆ. ಅತ್ಯಂತ ರಮಣೀಯ ಅಂದರೆ ಎಲ್ಲದಕ್ಕೂ ಪರಿಶುದ್ಧನಾದಂಥ ದೇವರು. ಅವರು ಪರಲೋಕದಲ್ಲಿದ್ದಾರೆ, ಕೈಲಾಸ ವೈಕುಂಠದಲ್ಲಿ ಅವರು ಇದ್ದಾರೆ. ಅಲ್ಲಿ ಇದ್ದು ಪ್ರಕಾಶಿಸುತ್ತಾರೆ. ನೋಡಿ, ಅವರಲ್ಲಿ ಯಾವುದೇ ತಪ್ಪು ಯಾವುದಿಲ್ಲ. ಅದಕ್ಕೆ ಅವರು ನಾನು ಪರಿಶುದ್ಧನಾದಾಗಿ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ದೇವರು ಯಾರಿಗೆ ತಿಳಿಯಪಡಿಸ್ತಾರೋ ಅವರಿಗೆ ಎಲ್ಲರಿಗೂ ಈ ವಾಕ್ಯವು ಸಂಬಂಧಪಟ್ಟದಂತ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ಅತ್ಯಂತ ರಮಣೀಯವಾದ ಸ್ಥಳ ಅಂದರೆ ಚಿಯೋನ್ ಅಂದರೆ ಪರಲೋಕವನ್ನು ಸೂಚಿಸುತ್ತದೆ. ಅಲ್ಲಿ ಪ್ರಕಾಶಿಸುತ್ತಿದ್ದಾನೆ. ಅಲ್ಲಿಂದ ಎಲ್ಲವರನ್ನ ನೋಡಿ ರಕ್ಷಿಸಿ ರಕ್ಷಣೆ ಕೊಟ್ಟು ನಡೆಸುವವರಾಗಿದ್ದಾರೆ ಪರಿಶುದ್ಧನಾದ ದೇವರು. ಆಗ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಏನು ಮಾಡಬೇಕು? ಆ ಮಾತನ್ನು ಕೇಳಿ ನಾವು ಕೂಡ ಪರಿಶುದ್ಧರಾಗಲು ಪ್ರಯತ್ನ ಮಾಡಬೇಕು. ಕೆಟ್ಟದನ್ನು ಬಿಟ್ಟು ಒಳ್ಳೆಯದನ್ನು ಹಿಡ್ಕೊಂಡು ಸಂಪೂರ್ಣವಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಸಾಯೋದಕ್ಕಿಂತ ಮೊದಲು ಪರಿಶುದ್ಧರಾಗಿ ಭೂಲೋಕದ ಜೀವನವನ್ನು ಅಂತ್ಯಗೊಳಿಸಿದರೆ ಮಾತ್ರ ದೇವರ ಸನ್ನಿಧಿಗೆ ಹೋಗಲು ಸಾಧ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 3ನೇ ವಚನ, ನಮ್ಮ ದೇವರು ಪ್ರತ್ಯಕ್ಷನಾಗುವನು, ಎಷ್ಟು ಮಾತ್ರವೂ ಸುಮ್ಮನಿರುವುದಿಲ್ಲ. ನೋಡಿ, ನಮ್ಮ ದೇವರು ಪ್ರತ್ಯಕ್ಷನಾಗುವನು, ಎಷ್ಟು ಮಾತ್ರವೂ ಸುಮ್ಮನೆ ಇರುವುದಿಲ್ಲ. ದೇವರು ನಮಗೆ ಸ್ತೋತ್ರವಾಗಲಿ. ಈ ಪ್ರತ್ಯಕ್ಷ ಒಂದು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮಗೆ ಪ್ರತ್ಯಕ್ಷ ಅಂದರೆ ನೇರವಾಗಿ ಬಂದು ದೇವರು ಕಣ್ಣು ಮುಂದೆ ನಿಲ್ತಾರಾ ಅಂತೇಳಿ ಅಲ್ಲ. ನಮ್ಮ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಮ್ಮನ್ನು ನಡೆಸ್ತಾ ಇರುವಾಗ ಖಂಡಿತವಾಗಿ ನಾವು ದೇವರ ಮಾತಿಗೆ ಕಿವಿ ಕೊಟ್ಟು ಅದರಂತೆ ನಾವು ಜೀವಿಸಲು ಹೊರಟಾಗ 2ನೇ ದೇವರೇ ನಮ್ಮನ್ನು ಆರಿಸಿಕೊಂಡ್ರೆ ಖಂಡಿತವಾಗಿ ನಮಗೆ ಒಂದೊಂದು ಕಾರ್ಯಗಳಲ್ಲಿ ದೇವರ ಅದ್ಭುತಗಳನ್ನು ಮಾಡಿ ನಡೆಸ್ತಾ ಇರ್ತಾರೆ. ಅದುವೇ ಪ್ರತ್ಯಕ್ಷನಾಗುವಂಥದ್ದು. ಕನಸಿನ ಮೂಲಕವೂ ಯಾರೋ ಬಂದು ಮಾತನಾಡಿದಾಗೆ ಮಾತಾಡ್ಬೋದು, ವಾಣಿಯ ಮೂಲಕವೂ ಕೂಡ ಕೇಳ್ಬೋದು, ಮಾತನಾಡ್ಬೋದು. ಇತರರ ಮೂಲಕವೂ ಕೂಡ ನಾವು ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದಾಗ ನಮಗೆ ಇತರರ ಮೂಲಕ ಕೂಡ ಸಹಾಯ ಮಾಡಿಸ್ತಾರೆ ದೇವರು. ಅದುವೇ ದೇವರು ನಮಗೆ ಪ್ರತ್ಯಕ್ಷನಾಗುವಂಥದ್ದು. ದೇವರು ನಮಗೆ ಸ್ತೋತ್ರವಾಗಲಿ. ಇದು ಚೆನ್ನಾಗಿ ನಾವು ತಿಳ್ಕೊಳ್ಬೇಕು. ಯಾವುದೇ ವಿಷಯದಲ್ಲಿ ಕೂಡ ಇನ್ನೊಂದು ಪ್ರತ್ಯಕ್ಷ ಅಂದರೆ ದೇವರು ನ್ಯಾಯ ತೀರ್ಪಿನ ದಿವಸ ಪರಲೋಕದಿಂದ ಉರಿಯುವ ಬೆಂಕಿಯ ಮಧ್ಯದಲ್ಲಿ ನ್ಯಾಯ ತೀರ್ಪಿಗೆ ಈಗಿನ ಇಸ್ರೇಲ್ ದೇಶಕ್ಕೆ ಅಂದರೆ ಜೆರುಸಲೇಮಿಗೆ ಮತ್ತೆ ಇಳಿದು ಬರುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದುವೇ ಪ್ರತ್ಯಕ್ಷ ಆಗುವಂಥದ್ದು. ಅವತ್ತು ಆದಾಮನ ಕಾಲದಿಂದ ಅಂದರೆ ಭೂಮಿ ಆಕಾಶವನ್ನು ಉಂಟು ಮಾಡಿ ಪ್ರಥಮ ಮಾನವನನ್ನು ಉಂಟು ಮಾಡಿ ಅವನನ್ನು ಎಚ್ಚರಿಸಿದ ಮೇಲೆ ಕೊನೆಯವರೆಗೆ ಎಷ್ಟು ಭೂಮಿ ಅಂತ್ಯದವರೆಗೂ ಎಷ್ಟು ಕೋಟಿ ಜನಸಂಖ್ಯೆ ಅವರೆಲ್ಲರ ಆತ್ಮವು ಅವತ್ತು ಜೆರುಸಲೇಮಿಗೆ ಸೇರಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈ ಕಲಿಯುಗದಲ್ಲಿ ದೇವರ ಅವತಾರವೆಲ್ಲ ನಡೆದಿದ್ದು ಜೆರುಸಲೇಮಿನಲ್ಲಿ. ಇಂದಿನ ದ್ವಾಪರಾಯುಗದಲ್ಲಿ ನಮ್ಮ ಭಾರತ ದೇಶದ ಮಥುರೆಯಲ್ಲಿ ನಡೆಯಿತು. ಅದುವೇ ಮಹಾಭಾರತ, ಶ್ರೀಕೃಷ್ಣ ಪರಮಾತ್ಮ ಎಂಬುದಾಗಿ. ಇದನ್ನು ನಾವು ಒಂದೇ ಕಡೆಗೆ ನೋಡಿದರೆ ದೇವರನ್ನು ಸಂಪೂರ್ಣ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಆದರೆ ಒಬ್ಬೊಬ್ಬರು ಏನು ಮಾಡ್ತಾರೆ, ಒಂದೊಂದೇ ಗ್ರಂಥವನ್ನು ಹಿಡ್ಕೊಂಡು ನಮ್ಮದೇ ಸರಿ ನಿಮ್ಮದು ತಪ್ಪು ಅಂತ ಹೇಳ್ತಾರೆ. ಈ ರೀತಿ ಖಂಡಿತವಾಗಿ ವಾದ ಮಾಡೋಕ್ಕೆ ಹೋಗಬಾರದು. ಎಲ್ಲ ರೀತಿಯಲ್ಲಿಯೂ ಎಲ್ಲ ಗ್ರಂಥಗಳಲ್ಲಿಯೂ ನಾವು ದೇವರನ್ನು ಕಂಡುಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಮ್ಮ ಜೀವಿತದಲ್ಲಿ ಕೂಡ ದೇವರು ಪ್ರತ್ಯಕ್ಷನಾಗ್ತಾರೆ. ನಾಡಿದ್ದು ಮಾತ್ರ ಎಲ್ಲರಿಗೂ ನ್ಯಾಯ ತೀರ್ಪಿಗಾಗಿ ಪರಲೋಕಕ್ಕೆ ಹೋಗೋರಿಗೂ ನರಕಕ್ಕೆ ಹೋಗೋರಿಗೂ ಪ್ರತ್ಯಕ್ಷನಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿದ್ದು ನನ್ನ ಜೀವಿತದಲ್ಲಿ ಕೂಡ ಬೇಕಾದಷ್ಟು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಒಂದೊಂದು ಸಲ ಕಷ್ಟ ಸಂಕಟ ದುಃಖದಲ್ಲಿದ್ದಾಗ ಯಾರೋ ಬಂದು ಮಾತಾಡಿಬಿಟ್ಟ ಹಾಗೆ ನಮಗೆ ವಾಣಿ ಕೂಡ ಕೇಳ್ಬೋದು. ಇತರರ ಮೂಲಕ ನಮಗೆ ದೇವರು ಸಹಾಯ ಕೂಡ ಮಾಡಿಸಿಬಿಡ್ತಾನೆ. ಹಾಗೆ ಒಂದೊಂದು ಸಲ ಕೂಡ ಬಹಳ ಎಚ್ಚರವಾಗಿರಬೇಕು. ಹಿಂದೂ ಗ್ರಂಥಗಳಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರು ಏನು
ಮಾಡ್ತಾರೆ, ಭಿಕ್ಷುಕನ ಅವತಾರವೆತ್ತಿಕೊಂಡು ಬಂದು ಭಿಕ್ಷೆ ಬೇಡುವವನು ಬೇಡಿಕೊಂಡು ಕೂಡ ಬರ್ತಾನೆ ಅಂತ ಹೇಳಿ ಹಿಂದೂ ಗ್ರಂಥದಲ್ಲಿ ಒಂದು ಹಾಡು ಕೂಡ ಇದೆ. ಇದನ್ನು ಕೂಡ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಪ್ರತ್ಯಕ್ಷ ಆಗಿ ಆಗುತ್ತಾನೆ. ಇದು ದೇವರು ವಿಶೇಷವಾದ ಜ್ಞಾನವನ್ನು ಯಾರಿಗೆ ಕೊಡ್ತಾ ಇದ್ದಾರೋ ಅವರು ಮಾತ್ರ ಇದನ್ನು ತಿಳಿದುಕೊಳ್ಳಲು ಸಾಧ್ಯ. ಎಲ್ಲರಿಗೂ ಇದನ್ನು ತಿಳಿದುಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆತನ ಮುಂಭಾಗದಲ್ಲಿ ಬೆಂಕಿ ಪ್ರಜ್ವಲಿಸುತ್ತದೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ನೋಡಿ, ದೊಡ್ಡ ದೊಡ್ಡ ಬೆಂಕಿ ಬಂದು ಇಡೀ ಪಟ್ಟಣವನ್ನೇ, ಎಷ್ಟೋ ಎಕರೆ ಜಾಗವನ್ನೇ, ಊರನ್ನೇ ಸುಟ್ಟಾಗ್ತದೆ. ಅದು ದೇವರ ಒಂದು ಪ್ರತ್ಯಕ್ಷವಾಗಿದೆ. ಎಲ್ಲಿ ದೇವರಿಗೆ ಪಾಪ ಅನಾಚಾರಗಳನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲವೋ ಅದನ್ನು ಅಗ್ನಿಯಲ್ಲಿ ಕೂಡ ನಾನು ನಾಶ ಮಾಡ್ತೇನೆ ಅಂತೇಳಿ ಬರೆಯಲ್ಪಟ್ಟಿದೆ. ಅದುವೇ ಇವತ್ತು ನಡೆಯುವಂತೆ ಇರೋದು. ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಆತನ ಸುತ್ತಲೂ ಬಿರುಗಾಳಿ ಬೀಸುತ್ತದೆ. ದೊಡ್ಡ ದೊಡ್ಡ ಚಂಡಮಾರುತ, ಸುನಾಮಿ, ಬಿರುಗಾಳಿ ಬರ್ತದೆ. ಊರೇ ನಾಶವಾಗ್ತದೆ. ಇಂಥ ವಾಹನಗಳನ್ನು ಕೂಡ ಕೊಚ್ಚಿ ಹೋಗ್ತದೆ. ಅದು ಕೂಡ ದೇವರ ಕೆಲಸವಾಗಿದೆ. ಸರ್ವ ಪಾಪಗಳನ್ನು ತಡೆದುಕೊಳ್ಳಲಾದಾಗ, ಸಿಟ್ಟನ್ನು ತಡೆದುಕೊಳ್ಳದ ದೇವರು ಮಾಡುವಂಥ ಕೆಲಸ ಅದುವೇ ಆಗಿದೆ. ಸುನಾಮಿಗಳು, ಚಂಡಮಾರುತಗಳು, ಬಿರುಗಾಳಿಗಳು, ಬೆಟ್ಟಗುಡ್ಡಗಳು ಜರಿಯೋದು, ಬೆಂಕಿ ಬೀಳುವಂಥದ್ದು, ಇದುವೇ ದೇವರು ಪ್ರತ್ಯಕ್ಷವಾಗುವಂಥದ್ದು. ಇದು ಎಲ್ಲವೂ ಕೂಡ ಮಹಾಭಾರತಗಳಲ್ಲಿಯೂ, ವೇದಗಳಲ್ಲಿಯೂ, ಪುರಾಣಗಳಲ್ಲಿಯೂ, ಬೈಬಲ್ಗಳಲ್ಲಿಯೂ, ಕುರಾನ್ನಲ್ಲಿಯೂ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದೇವರು ನಾಮಕ್ಕೆ ಸ್ತೋತ್ರ. ಇದನ್ನೆಲ್ಲ ತಿಳಿದುಕೊಳ್ಬೇಕಾದ್ರೆ ಸರಿಯಾಗಿ ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ, ಯಾರಿಗೆ ಜ್ಞಾನವನ್ನು ಕೊಟ್ಟಿದ್ದಾರೋ ಅವರಿಗೆ ಮಾತ್ರ ತಿಳಿದುಕೊಳ್ತಾರೆ. ಅಂಥವ್ರು ಬದಲಾಗ್ತಾರೆ. ಅಂಥವ್ರು ಮಾತ್ರ ಇತರರಿಗೆ ಇದರ ಬಗ್ಗೆ ತಿಳಿಸ್ತಾ ಬರ್ತಾರೆ. ಇಲ್ಲಂದರೆ ಖಂಡಿತವಾಗಲೂ ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಗ ಯಾರು ದೇವರ ವಾಕ್ಯವನ್ನು ಮೆಚ್ಚಿ ವಿಧೇಯರಾಗಿ ನಡೀತಾರೋ ಅಂಥವರ ಮೇಲೆ ಮಾತ್ರ ದೇವರಿಗೆ ಮಹಾ ಒಂದು ಪ್ರೀತಿ. ಅದಕ್ಕೆ ನೋಡಿ 50ನೇ ಅಧ್ಯಾಯ ಹೆಡ್ಡಿಂಗಲ್ಲಿ ಏನಿದೆ, ದೇವರು ಸದಾಚಾರವನ್ನೇ ಮೆಚ್ಚುವನೆಂಬುದು ಅಸಾಪನ ಕೀರ್ತನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 4ನೇ ವಚನ, ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆಯಲ್ಲಿ ಭೂಮಿ ಆಕಾಶಗಳನ್ನು ಸಾಕ್ಷಿಗಳನ್ನಾಗಿ ನೇಮಿಸುತ್ತಾನೆ. ಆತನು ತನ್ನ ಪ್ರಜೆಗಳ ನ್ಯಾಯ ವಿಚಾರಣೆ, ನೋಡಿ, ನ್ಯಾಯ ತೀರ್ಪಿಗಾಗಿ ಬರ್ತಾರೆ. ದೇವರು ಬೆಂಕಿ ಮಧ್ಯದಲ್ಲಿ ಇಳಿದು ಬರ್ತಾರೆ ಅಂತೇಳಿ ಅವತ್ತು ಏನು ಮಾಡ್ತಾರೆ, ಭೂಮಿ ಆಕಾಶಗಳನ್ನು ಸಾಕ್ಷಿಯಾಗಿ ನೇಮಿಸುತ್ತಾನೆ. ಅವತ್ತು ನಾವು ಮಾಡಿದಂಥ ವಿಚಾರಗಳನ್ನು ಪ್ರತಿಯೊಂದು ಭೂಮಿ ಸಾಕ್ಷಿ ಕೊಡ್ತದೆ, ಆಕಾಶ ಕೂಡ ಸಾಕ್ಷಿ ಕೊಡ್ತದಂತೆ. ಇವನಿಂಥದೇ ಮಾಡಿದ್ದಾನೆ, ಹೀಗೆ ಮಾಡಿದ್ದಾನೆ, ಇಷ್ಟೇ ಒಳ್ಳೇದು ಮಾಡಿದ್ದಾನೆ, ಇಷ್ಟೇ ತಪ್ಪು ಮಾಡಿದ್ದಾನೆ, ಇಷ್ಟೇ ಕೇಡು ಮಾಡ್ತಾನೆ ಅಂತೇಳಿ ಭೂಮಿ ಆಕಾಶಗಳು ಕೂಡ ಸಾಕ್ಷಿ ಕೊಡ್ತವೆ. ಭೂಮಿ ನಮ್ಮ ಪರವಾಗಿ ಸಾಕ್ಷಿ ಕೊಡ್ತದೆ, ಆಕಾಶವು ನಮ್ಮ ಪರವಾಗಿ ಸಾಕ್ಷಿ ಕೊಡ್ತದೆ. ಆದ್ದರಿಂದ ಬಹಳ ಎಚ್ಚರವಿರಬೇಕು. ಮತ್ತು 12ನೇ ಅಧ್ಯಾಯದಲ್ಲಿ ಕೂಡ ಇದನ್ನು ಓದ್ತೇವೆ. ಆಡುವ ಪ್ರತಿಯೊಂದು ಮಾತಿಗೂ ನ್ಯಾಯ ತೀರ್ಪು ಇಡುವ ಪ್ರತಿಯೊಂದು ಹೆಜ್ಜೆಗೂ, ಮನಸ್ಸಿಗೂ, ಶರೀರದ ಪ್ರತಿಯೊಂದು ಅಂಗಾಂಗಗಳು ಏನೇನು ಮಾಡಿದ್ದಾವೆ, ಎಷ್ಟು ಒಳ್ಳೆಯದು ಎಷ್ಟು ಕೆಟ್ಟದ್ದು ಮಾಡಿದ್ದಾವೆ ಅಂತ ಹೇಳುವಂಥದಕ್ಕೆ ಭೂಮಿ ಆಕಾಶಗಳೇ ಸಾಕ್ಷಿ. ಯಾರು ನೋಡಲಿಲ್ಲ, ಮಾಡಲಿಲ್ಲ, ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳುವಂಥದ್ದು ಹೇಳಬಾರದು. ಪ್ರತಿಯೊಂದನ್ನು ನಮ್ಮ ಪರವಾಗಿ ಸೃಷ್ಟಿ ಕೂಡ ನಮ್ಮ ಬಗ್ಗೆ ಸಾಕ್ಷಿ ಕೊಡುವುದಾಗಿದೆ. ಉದಾಹರಣೆಗೆ, ಭೂಮಿ ನಮಗೆ ವಾಸ ಮಾಡೋಕ್ಕೆ ಕೊಟ್ಟಿದ್ದು ದೇವರು, ಅದರಲ್ಲಿ ಕೃಷಿ ಮಾಡಿ ತಿನ್ನಕ್ಕೆ ಕೊಟ್ಟಿದ್ದು. ಅದನ್ನು ಇವತ್ತು ಏನು ಮಾಡ್ತಾ ಇದ್ದಾರೆ, ಅನೇಕ ಲಾಡ್ಜ್ಗಳನ್ನ ಮಾಡಿ, ಹೋಮ್ ಸ್ಟೇ ಮಾಡಿಕೊಂಡು, ವ್ಯಭಿಚಾರ ನಡೆಸಿಕೊಂಡು, ಹಣ ಸಂಪಾದನೆ ಮಾಡಿಕೊಂಡು, ಅದನ್ನು ಮಣ್ಣನ್ನು ಇಟ್ಟಿಗೆ ಮಾಡಿಕೊಂಡು, ಮಾರಾಟ ಮಾಡಿಕೊಂಡು, ಅಥವಾ ಏನೇನೋ ಮಾಡಿಕೊಂಡು ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ಭೂಮಿಗೆ, ದೇವರು ಕೊಟ್ಟಂಥ ಭೂಮಿಗೆ ದೊಡ್ಡ ದ್ರೋಹವಾಗಿದೆ. ಕದಿಯೋದು, ಸುಳ್ಳು ಹೇಳೋದು, ವಿಗ್ರಹಗಳು, ಪ್ರತಿಯೊಂದು ಇದೇನಾಗಿದೆ, ಭೂಮಿಗೆ ಬೇಸರವಾಗಿದೆ. ಆಕಾಶದ ಮೇಲೆ, ಜಲರಾಶಿಯ ಮೇಲೆ ಸಿಂಹಾಸನ ರೂಢನಾಗಿರುವ ಆ ದೇವರಿಗೂ ಬೇಸರ. ಸೂರ್ಯನು ಸಾಕ್ಷಿ ಕೊಡ್ತಾನೆ. ಇದರ ಬಗ್ಗೆ ಬಹಳ ಎಚ್ಚರವಿರಬೇಕು. ಅದಕ್ಕೆ ನೋಡಿ, ಏನೇ ಮಾಡಿದರೂ ಒಂದೊಂದು ಸಲ ಶಿಕ್ಷೆ ಬರುವಂಥದ್ದು. ಯಾರು ನೋಡೋದಿಲ್ಲ, ಮಾಡೋದಿಲ್ಲ ಅಂತ ಮನುಷ್ಯರ ಕಣ್ಣನ್ನು ಕಟ್ಟಬಹುದು, ದೇವರ ಕಣ್ಣನ್ನು ಕಟ್ಟಿಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅದಕ್ಕೆ ನೋಡಿ, ಆಕಾಶದ ಮೇಲೆ ನೀರ ಈಗುಳು ಇದ್ದು ಅಲ್ಲಿ
ಸರ್ವ ಸೃಷ್ಟಿಕರ್ತನಾದ ದೇವರು ಎಲ್ಲ ಗ್ರಂಥಗಳು ಹೇಳುವುದಾದರೆ ಒಂದೇ ಮಾತು, ದೇವರು. ಅದಕ್ಕೆ ಅಲ್ಲಿ ಸಿಂಹಾಸನ ರೂಢನಾಗಿರೋದು, ಅಲ್ಲಿಂದ ಎಲ್ಲವನ್ನು ಇಣುಕಿ ನೋಡುವಂಥದ್ದು. ದೇವರ ಮೂರನೇ ಆತ್ಮವಾದ ಪವಿತ್ರಾತ್ಮ ಅಂದರೆ ಹಿಂದೂ ಗ್ರಂಥದಲ್ಲಿ ಮಹೇಶ್ವರ ಅಂತೇಳಿ ನಮ್ಮ ಮಧ್ಯದಲ್ಲಿ ಇದ್ದಾರೆ. ದೇವರೇ ಪರಲೋಕದಿಂದ ಕಳಿಸಿಕೊಟ್ಟಂಥ ವ್ಯಕ್ತಿ, ಒಂದು ಶಕ್ತಿ. ಅವರು ಪರಲೋಕಕ್ಕೆ ಇಲ್ಲಿಂದ ಪ್ರತಿಯೊಬ್ಬರ ವಿಷಯವನ್ನು ವರದಿ ಮಾಡುವವರಾಗಿದ್ದಾರೆ. ಆದ್ದರಿಂದ ಬಹಳ ಎಚ್ಚರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಒಂದು ವೇಳೆ ಬಾಯಲ್ಲಿ ಕೆಟ್ಟತನ, ದಗ, ಮೋಸ ಮಾತಾಡದಿದ್ರು, ಮನಸ್ಸೊಳಗೆ ಯೋಚನೆ ಮಾಡಿದ್ರು ಯಾರಿಗೂ ಗೊತ್ತಾಗೋದಿಲ್ಲ ಅಂತ ಯೋಚನೆ ಮಾಡೋದು ಬೇಡ. ನಾವು ಉಸಿರಾಟದಲ್ಲಿ ಗಾಳಿಯನ್ನು ಒಳಗೆ ತೆಗೆದುಕೊಳ್ತೇವೆ. ಆ ಗಾಳಿ ಯಾರದು? ದೇವರ ಜೀವದ ಶಕ್ತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಅದನ್ನು ಒಳಗೆ ತೆಕ್ಕೊಂಡು ಅದೇ ಗಾಳಿ ವಾಪಸ್ ನಮ್ಮ ಮೂಗಿನ ಮೂಲಕ ಹೊರಗೆ ಬರುವಾಗ ನಮ್ಮ ಮನಸ್ಸಿನೊಳಗೆ ಏನೇನಿದೆ ಎಂಬುದನ್ನು ತೆಗೆದು ದೇವರಿಗೆ ಹೇಳುವಂಥದ್ದಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬೇರೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಈ ಗಾಳಿ ಇಲ್ಲದೆ ನಾವು ಉಸಿರಾಡಕ್ಕೆ ಸಾಧ್ಯವೋ? ಈ ಗಾಳಿಯಲ್ಲಿ ದೇವರ ಜೀವದ ಶಕ್ತಿ, ಅದು ಆದಿ ಮಾನವನ್ನು ಸೃಷ್ಟಿ ಮಾಡಿದಾಗ ಅಲ್ಲಿ ನಾವು ಬಹಳ ಚೆನ್ನಾಗಿ ಅವು ಜೀವಾತ್ಮನಾದನೆಂಬುದಾಗಿ ಬರೆಯಲ್ಪಟ್ಟಿದೆ. ಅದೇ ಗಾಳಿ ಇರುವಂಥ, ದೇವರ ಶಕ್ತಿ ಇರುವಂಥ ಗಾಳಿ ನಾವು ಮೂಗಿನ ಮೂಲಕ ಉಸಿರಾಡುವಾಗ ಒಳಗೆ ಹೋಗ್ತದೆ. ಹೊರಗೆ ಬರುವಾಗ ನಮ್ಮ ಹೃದಯದಲ್ಲಿ ಏನೇನಿದೆ, ಏನು ಕೆಟ್ಟದ ಯೋಚನೆ ಮಾಡಿದ್ದೀವಿ, ಏನು ಒಳ್ಳೆಯದು ಯೋಚನೆ ಮಾಡಿದ್ದೀವಿ ಅಂತ ಪ್ರತಿಯೊಂದು ಗಾಳಿ ಬಂದು ದೇವರಿಗೆ ಸಾಕ್ಷಿ ಕೊಡುವಂಥದ್ದಾಗಿದೆ. ಅದು ಕೂಡ ಬಹಳ ಎಚ್ಚರವಾಗಿರಬೇಕು. ಬಾಯಿ ಬಿಟ್ಟು ಮಾತಾಡದಿದ್ರು, ಬಾಯಿಯಲ್ಲಿ ಎದುರು ಒಂದು ಮಾತಾಡೋದು, ಹಿಂದೆ ಒಂದು ಮಾತಾಡೋದು, ಎಷ್ಟೇ ನಾವು ಕಪಟಿಗಳಾಗಿ ನಾಟ ಮಾಡಿದ್ರು ನಮ್ಮ ಹೃದಯ ಮನಸ್ಸು ಶುದ್ಧ ಇಲ್ಲದಿದ್ದರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಇದನ್ನೇ ಕೀರ್ತನೆಯಲ್ಲಿ ಕೂಡ ಹೇಳಿದ್ದಾರೆ. ಸಮುವೇಲನ ಮುಖಾಂತರ ಕೂಡ ದೇವರು ಅದನ್ನು ಹೇಳಿದ್ದಾರೆ. ಪ್ರತಿಯೊಬ್ಬರ ಹೃದಯವನ್ನು ಪರೀಕ್ಷಿಸುವ ದೇವರು ನಾನಾಗಿದ್ದೇನೆ, ಅವರ ಅಂದ ಚಂದಗಳನ್ನು ನೀನು ಮೆಚ್ಚಬೇಡ, ಅವರನ್ನು ನಾನು ತಳ್ಳಿ ಬಿಟ್ಟಿದ್ದೇನೆ ಅಂತೇಳಿ ದೇವರ ಮಾತಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಸಾಕ್ಷಿಗಳಾಗಿ ನೇಮಿಸುತ್ತಾನೆ. 5ನೇ ವಚನ, ನನ್ನೊಡನೆ ಯಜ್ಞದ ಮೂಲಕ ಒಡಂಬಡಿಕೆಯನ್ನು ಮಾಡಿಕೊಂಡ ನನ್ನ ಭಕ್ತರನ್ನು ನನ್ನ ಬಳಿಗೆ ಕರಕೊಂಡು ಬನ್ನಿರಿ ಎಂದು ಆಜ್ಞಾಪಿಸುತ್ತಾನೆ. ಜನನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ನನ್ನೊಡನೆ ಒಡಂಬಡಿಕೆ ಅಂದರೆ ದೇವರು ಹಿಂದಿನ ಕಾಲದಲ್ಲಿ ಎಂಥ ಪಾಪಗಳಿಂದಲೂ ಕೂಡ, ಹಿರಿಯರ ಪಾಪಗಳಿಂದಲೂ ಅವರವರ ಪಾಪಗಳಿಂದಲೂ ಬಿಡುಗಡೆ ಮಾಡಿ ದೇವರನ್ನು ಪರಿಶುದ್ಧತೆ ಕಡೆಗೆ ನಡೆಸಿ ದೇವರು ಮತ್ತೆ ಅವರನ್ನು ನಡೆಸಿಕೊಂಡಾಗ ಅಂಥ ಭಕ್ತರನ್ನು ನನ್ನ ಕಡೆಗೆ ಕರಕೊಂಡು ಬನ್ನಿರಿ ಅಂತ, ಇಂತಿಂಥವ್ರನ್ನ ಮಾತ್ರ ಕರ್ಕೊಂಡು ಬನ್ನಿ. ಯಾರು ವಿಧೇಯರಾಗಿ ಜೀವಿಸ್ತಾರೋ, ದೇವರು ಯಾರನ್ನ ಆದುಕೊಳ್ತಾರೋ, ಯಾರಲ್ಲಿ ದೇವರ ಆತ್ಮ ಇರ್ತದೋ ಅಂಥವ್ರ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿದೆ. ಅಂಥವ್ರು ಸಂಪೂರ್ಣವಾಗಿ ಏನೇ ಆದರೂ ಲೋಕದ ವಿಷಯಕ್ಕೆ ಹೋಗುವುದಿಲ್ಲ, ದೇವರ ವಿಷಯದಲ್ಲಿ ಇರ್ತಾರೆ. ಅಂಥವರನ್ನು ಮಾತ್ರ ನನ್ನ ಬಳಿಗೆ ಕರ್ಕೊಂಡು ಬನ್ನಿ. ದೇವರ ನಾಮಕ್ಕೆ ಸ್ತೋತ್ರ. ಯಜ್ಞದ ಮೂಲಕ ಪೆಟ್ಟು ತಿನ್ಬೋದು, ರಕ್ತ ಸುರಿಸ್ಬೋದು, ಸಾಯ್ಬೋದು. ಇಂಥವು ದೇವರಿಗಾಗಿ ತನ್ನ ಪ್ರಾಣವನ್ನೇ ಮೀಸಲಾಗಿಟ್ಟು ಯಾರು ಸಾಯ್ತಾರೋ, ಯಾರು ಶಿಕ್ಷೆಯನ್ನು ಅನುಭವಿಸ್ತಾರೋ, ತನ್ನ ಕುಟುಂಬ ಸಂಸಾರ ಬಂಧು ಬಳಗಿಂದ ದೂರವಾಗಿ ಇರ್ತಾರೋ, ಎಲ್ಲರೂ ತಳ್ಳಿ ಬಿಡ್ತಾರೋ, ಆದರೂ ದೇವರು ಆದುಕೊಂಡವರಾದರೆ ಖಂಡಿತವಾಗಿ ಅವರು ಯಾವುದಕ್ಕೂ ಆಸೆ ಪಡದೆ ಕೊನೆಯ ತನಕ ದೇವರಿಗಾಗಿ ದೇವರ ವಾಕ್ಯಕ್ಕಾಗಿ ಸಮರ್ಪಿಸಿ ಬಿಟ್ಟಿರ್ತಾರೆ. ಇದುವೇ ಯಜ್ಞವಾಗಿದೆ. ಅನೇಕರು ದೇವರಿಗಾಗಿ ಪ್ರಾಣ ಬಿಟ್ಟಿದ್ದಾರೆ, ರಕ್ತವನ್ನು ಸುರಿಸಿದ್ದಾರೆ, ಸುರಿಸೋರು ಆಗಿದ್ದಾರೆ, ಇನ್ನು ಮುಂದೆ ಪ್ರಾಣ ಬಿಡೋರು ಆಗಿದ್ದಾರೆ. ಇಂಥವರನ್ನು ನನ್ನ ಬಳಿಗೆ ಕರ್ಕೊಂಡು ಬನ್ನಿ ಅಂತ, ಅಂಥವರ ಮೂಲಕವೇ ದೇವರು ಸರಿಯಾದ ವಚನಗಳನ್ನು ಬೆಂಕಿಯ ಚೂರಾಗಿ ತಿಳಿಸುವಂಥದ್ದು. ಅದಕ್ಕೆ ಹೇಳಿದ್ದು, ಸ್ವಾಮಿ ಸ್ವಾಮಿ ಅನ್ನೋರೆಲ್ಲರೂ ಪರಲೋಕ ರಾಜ್ಯ ಸೇರುವುದಿಲ್ಲ, ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸುವವರು ಮಾತ್ರ ಸೇರುವರು ಎಂಬುದಾಗಿ. ಅಲ್ಲಾಹ್ ಅಕ್ಬರ್ ಅಂತ ಹೇಳೋರೆಲ್ಲ ಸೇರುವುದಿಲ್ಲ. ಅಥವಾ ಹಿಂದೂ ಗ್ರಂಥದಲ್ಲಿ ಕೂಡ ನಾನಾ ರೀತಿಯ ಹೆಸರುಗಳಿವೆ ದೇವರುಗಳಿಗೆ. ಆ ಹೆಸರುಗಳನ್ನು ಹೇಳಿದವರೆಲ್ಲರೂ ಕೈಲಾಸ ವೈಕುಂಠಕ್ಕೆ ಹೋಗಲು ಸಾಧ್ಯವಿಲ್ಲ. ದೇವರು ಆದುಕೊಂಡವರು ಮಾತ್ರ ಸೇರಲು ಸಾಧ್ಯ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಾಳೆಗೂ ಮುಂದುವರಿಯುವುದು. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ, ಇವತ್ತಿನ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ, ಅದಕ್ಕಾಗಿ ಸ್ತೋತ್ರ. ಅವರು ಚೆನ್ನಾಗಿ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ಆಶೀರ್ವಾದ ಹೊಂದಿ ಅವರ ಮಕ್ಕಳಿಗೂ ತಿಳಿಸಿ, ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ, ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಇವತ್ತಿನ ವಾಕ್ಯದಲ್ಲಿ ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ, ನಿಮ್ಮ ಹೊರತು ಯಾರಿಂದಲೂ ಪಾಪ ಪರಿಹಾರ ರಕ್ಷಣೆ ಸಾಧ್ಯವಿಲ್ಲ. ನಾನು ಕೂಡ ಹೆಚ್ಚೆಚ್ಚು ತಿಳಿದುಕೊಳ್ಳುವಂತೆ ನೀವು ಮಾಡಿದ್ದಕ್ಕಾಗಿ, ಮಾಡ್ತಾ ಇರುವುದಕ್ಕಾಗಿ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೀನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ಹೇರಳವಾಗಿ ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಲಿ.